ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ. ಕೇಸ್ ಸಿಬಿಐಗೆ ಕೊಡಬೇಕಾ ಅಥವಾ ಬೇಡ್ವಾ ಎಂಬುದರ ಬಗ್ಗೆ ಇವತ್ತು ತೀರ್ಪು ಪ್ರಕಟ ಆಗತ್ತೆ. ಧಾರವಾಡ ಹೈಕೋರ್ಟ್ನಲ್ಲಿ ಬೆಳಗ್ಗೆ 10:30ಕ್ಕೆ ಇನ್ನೇನು ಕೆಲವೇ ಹೊತ್ತುಗಳು, 1.5 ಗಂಟೆ ಇದೆ. ಸೊ ಅಂತಿಮ ತೀರ್ಪು ಪ್ರಕಟ ಆಗತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅಂತಿಮ ತೀರ್ಪನ್ನು ಪ್ರಕಟಿಸಲಿದ್ದಾರೆ. ಜನವರಿ 27ರಂದು ವಾದ ಪ್ರತಿವಾದವನ್ನು ಆಲಿಸಿದ್ದ ನ್ಯಾಯಮೂರ್ತಿಗಳು ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದ್ದ ನ್ಯಾಯಮೂರ್ತಿಗಳು ಸಿಬಿಐಗೆ ಈ ಮುಡಾ ಕೇಸನ್ನ ವಹಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಬೆಂಗಳೂರು ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮುಖ್ಯ ನ್ಯಾಯಮೂರ್ತಿಗಳು ಧಾರವಾಡ ಹೈಕೋರ್ಟ್ನಲ್ಲಿ ಇರೋದ್ರಿಂದ ಅಲ್ಲೇ ವಿಚಾರಣೆ ಕೂಡ ಆಗಿತ್ತು. ವಿಚಾರಣೆಯನ್ನ ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಿದ್ದ ಧಾರವಾಡ ಹೈಕೋರ್ಟ್. ಸೊ ಇವತ್ತು 10:30ಕ್ಕೆ ತೀರ್ಪು ಪ್ರಕಟ ಆಗತ್ತೆ. ಏನ್ ತೀರ್ಪು ಪ್ರಕಟ ಆಗಬಹುದು ಅನ್ನುವಂಥದ್ದು ಇರುವಂತ ಕುತೂಹಲ. ಒಂದು ವೇಳೆ ಸಿಬಿಐಗೆ ಈ ವಿಚಾರಣೆಯನ್ನ ಮಾಡಬೇಕು ಅನ್ನುವಂತ ಆದೇಶ ಏನಾದರೂ ಬಂತು ಅಂತ ಅಂದ್ರೆ, ಕೇಸ್ ವರ್ಗಾವಣೆ ಆಯಿತು ಅಂತ ಅಂದ್ರೆ ಅದು ಸಿದ್ದರಾಮಯ್ಯನವರಿಗೆ ಆಗುವಂತ ಒಂದು ಹಿನ್ನಡೆ ಆಗಿದೆ. ಸೊ ಕಾನೂನಾತ್ಮಕವಾಗಿ ಹಿನ್ನಡೆ ಆಗತ್ತೆ. ಸೊ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗ್ಲೇನೆ ಇಡಿ ಲೋಕ ತನಿಖೆ ಆಗ್ತಾ ಇದ್ರು ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗ್ತಾ ಇಲ್ಲ. ಆ ತನಿಖೆ ನಮಗ್ ಸರಿ ಅನಿಸ್ತಾ ಇಲ್ಲ, ಸಮಾಧಾನ ತರ್ತಾ ಇಲ್ಲ ಅನ್ನೋದನ್ನ ಸ್ನೇಹಮಯಿ ಕೃಷ್ಣ ಹೇಳ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಗೆ ಆಗಬೇಕು, ಈ ಪ್ರಕರಣದಲ್ಲಿ ಸಿಬಿಐಗೆ ತನಿಖೆಗೆ ವಹಿಸಬೇಕು ಅಂತ ಕೇಳಿಕೊಂಡಂತ ಹಿನ್ನೆಲೆಯಲ್ಲಿ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಲಾಗಿತ್ತು. ಈಗ ಆಲ್ರೆಡಿ ತನಿಖೆ ಆಗ್ತಾ ಇದೆ, ತನಿಖೆಯಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಹಾಗಿದ್ರು ಯಾಕೆ ಸಿಬಿಐಗೆ ವಹಿಸಬೇಕು, ಈ ಪ್ರಕರಣಕ್ಕೆ ಸಿಬಿಐ ಯಾಕೆ ಎಂಟರ್ ಆಗಬೇಕು, ನಮಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ, ಈ ಥರದ್ದೆಲ್ಲವೂ ಕೂಡ ಆಗಿತ್ತು. ವಾದ ಪ್ರತಿವಾದ ಎಲ್ಲವೂ ಆಗಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 10:30ಕ್ಕೆ ತೀರ್ಪು ಪ್ರಕಟ ಆಗತ್ತೆ. ಯಾವ ತೀರ್ಪು ಬರುತ್ತೆ, ಸಿದ್ದರಾಮಯ್ಯನವರ ಪರವಾದಂಥ ತೀರ್ಪು ಬರುತ್ತೋ ಅಥವಾ ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ತೀರ್ಪು ಬರುತ್ತೋ ಅನ್ನೋದ್ರ ಮೇಲೆ ಇದೀಗ ಎಲ್ಲವೂ ಕೂಡ ನಿಂತಿದೆ. ಸೊ ರಾಜಕೀಯವಾಗಿ ಸಾಕಷ್ಟು ರೀತಿಯಾದಂಥ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದ್ದಂಥ ಪ್ರಕರಣ ಇದು. ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದಂಥ ಪ್ರಕರಣ ಇದು. ಈಗಾಗಲೇ ಲೋಕ ಮತ್ತು ಇಡಿ ತನಿಖೆಯನ್ನು ನಡೆಸ್ತಾ ಇದೆ. ಹಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಲಾಗಿದೆ. ಎಲ್ಲವೂ ಆಗ್ತಿರ್ಬೇಕಾದ್ರೆ ಇಲ್ಲ, ಈ ತನಿಖೆಯಿಂದ ನಮಗಂತೂ ಸಮಾಧಾನ ಆಗಿಲ್ಲ, ಸಿಬಿಐಗೆ ಈ ಕೇಸನ್ನು ವಹಿಸಬೇಕು ಅಂತ ಆಗ್ರಹಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಬೆಂಗಳೂರು ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸೊ ಇವತ್ತು ತೀರ್ಪು ಪ್ರಕಟ ಆಗ್ತಾ ಇರೋದು. ಈ ಮುಖಾಂತರವಾಗಿ ಎಲ್ಲರ ಚಿತ್ತವು ಇದೀಗ ಹೈಕೋರ್ಟ್ನ ತೀರ್ಪಿನತ್ತ ಇದೆ. ಯಾವ ತೀರ್ಪು ಬರಬಹುದು ಅಂತ, ಸಿಬಿಐಗೆ ಅನ್ನುವಂಥದ್ದೇನಾದರೂ ತೀರ್ಪು ಬಂತು ಅಂತ ಅಂದರೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿಯೂ ಮತ್ತು ವೈಯಕ್ತಿಕವಾಗಿಯೂ ಕೂಡ ಹಿನ್ನಡೆ ಆಗತ್ತೆ ಅನ್ನೋದು. ಯಾಕಂದರೆ ಎಲ್ಲಿಯೂ ಯಾವತ್ತೂ ಅವರ ಮೇಲೆ ಅವರ ಫ್ಯಾಮಿಲಿ ಮೇಲೆ ಇರದಂಥ ಆರೋಪ, ಹಗರಣಗಳ ಆರೋಪ ಈ ಮುಡಾ ಕೇಸ್ನಿಂದ ಬಂದಿದೆ. ಈ ತೀವ್ರ ರೀತಿಯಾಗಿ ಅವ್ರಿಗೂ ಕೂಡ ಹಿನ್ನಡೆ ಆಗಿದೆ, ಮುಜುಗರ ಆಗಿದೆ, ತನಿಖೆಗೆ ಒಳಗಾಗಿದ್ದಾರೆ. ಎಲ್ಲೂ ಯಾವತ್ತೂ ಕಾಣಿಸದಂಥ ಅವರ ಪತ್ನಿ ಕೂಡ ತನಿಖೆಗೆ ಒಳಗಾಗಿದ್ದಾರೆ. ಹೀಗಿರಬೇಕಾದ್ರೆ ಸಿಬಿಐಗೂ ಅಂತೂ ವಹಿಸಿದ್ರೆ ಮತ್ತಷ್ಟು ಹಿನ್ನಡೆ ಆಗಲಿದೆ. ಇವತ್ತು ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಇರೋದ್ರಿಂದ ಯಾವೆಲ್ಲ ನಿರೀಕ್ಷೆಗಳಿದೆ, ಈ ದಿನ ಎಷ್ಟು ಮಹತ್ವವಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಮಾಕ್ ಲೈವ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ. ಯಾಕಡೆ ಬಿಗ್ ಡೇ ಅಂತಂದರೆ ಮೂಡಾ ಕೇಸ್ ಅಂದ್ಪಟ್ಟಂಗೆ ಇಲ್ಲಿ ಸ್ನೇಹಮಯಿ ಕೃಷ್ಣ, ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕು. ಲೋಕಾಯುಕ್ತರಿಂದ ಇದು ಸರಿಯಾದ ತನಿಖೆ ಆಗೋದಿಲ್ಲ, ಇದು ಸರಿಯಾದ ತನಿಖೆ ಆಗಬೇಕಾದ್ರೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕು. ಸಿಬಿಐಗೆ ಹಸ್ತಾಂತರ ಮಾಡಿದಾಗ ಮಾತ್ರ ಇಲ್ಲಿ ಅಂದರೆ ಸರಿಯಾದ ತನಿಖೆ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರವರು ಹೈಕೋರ್ಟ್ಗೆ ಅಪೀಲನ್ನು ಸಲ್ಲಿಸಿದ್ರು. ಈ ಒಂದು ಸಂಪುಟಂಗೆ ಈಗಾಗಲೇ ಅಂತಂದರೆ ಈಗಾಗಲೇ ಅಂದರೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಬೆಂಗಳೂರಿನ ಹೈಕೋರ್ಟ್ನಿಂದ ಇದು ಧಾರವಾಡ ಪೀಠಕ್ಕೆ, ಅಂದರೆ ಯಾರು ಇಲ್ಲಿ ಅಂತಾರೆ ನ್ಯಾಯಾಧೀಶರಿದ್ದರು, ನ್ಯಾಯಮೂರ್ತಿಗಳಿದ್ದರು, ನಾಗಪ್ರಸನ್ನ ಅವರು ಈಗಾಗಲೇ ಅಂತಾರೆ ಅವರು ಧಾರವಾಡದ ಹೈಕೋರ್ಟ್ ಒಂದು ಪೀಠನಲ್ಲಿದ್ದಾರೆ. ಈ ಒಂದು ಪೀಠನಲ್ಲಿ ಈಗಾಗಲೇ ಅಂತಾರೆ 15ರಂದು ಈ ಸಂಪುಟಕ್ಕೆ ಒಂದು ವಾದ ಪ್ರತಿವಾದವಾದಗಳಾದವು. ವಾದ ವಿವಾದಗಳ ನಡೆದ ನಂತರ 27 ಅಂದರೆ ಕಳೆದ ತಿಂಗಳು 27ರಂದು ಇಲ್ಲಿ ಅಂತಂದರೆ ಪ್ರಮುಖ ನ್ಯಾಯವಾದಿಗಳು ಇಲ್ಲಿ ಅಂತ
ಅಂತಂದರೆ ಬಹಳಷ್ಟು ಇಲ್ಲಿ ಅಂದರೆ ಇಡೀ ದಿನ ಇಲ್ಲಿ ಅಂದರೆ ಇದೇ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಪ್ರತಿ ವಾದ ವಿವಾದಗಳನ್ನು ಮಾಡಿದರು. ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತು ಇಲ್ಲಿ ಅಂತಂದರೆ ಅವತ್ತು ವಿಚಾರಣೆ ಆಯಿತು, ಇಡೀ ದಿನ ವಿಚಾರಣೆ ಅಂತ ಈ ಒಂದು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ತೀರ್ಪು ಇವತ್ತು ಅಂದರೆ ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ಅಂದರೆ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಇವತ್ತು ಅಧಿಕೃತವಾಗಿ ತೀರ್ಪನ್ನು ಹೊರಡಿಸಿದ್ರೆ ಆ ತೀರ್ಪು ಏನು ಅಂದರೆ ಈ ಒಂದು ಪ್ರಕರಣವನ್ನು ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕೋ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಂದರೆ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತಿನ ದಿನ ಏನಿದೆ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಆಗಿದೆ. ಇನ್ನೊಂದು ಕಡೆ ಅಂದರೆ ಸಿಬಿಐಗೆ ಹಸ್ತಾಂತರ ಆಗಿದ್ದೇ ಆದರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು, ಇಲ್ಲಿ ಹತ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಥವಾ ಇಲ್ಲಿ ಹತ್ರ ಮುಖ್ಯಮಂತ್ರಿಯ ಸ್ಥಾನದಲ್ಲೇ ಇದ್ದುಕೊಂಡು ಇಲ್ಲಿ ಅಂದರೆ ಸಿಬಿಐ ತನಿಖೆ ಎದುರಿಸ್ತಾರ ಅನ್ನೋದು. ಒಂದು ವೇಳೆ ಅಂತಾರೆ ಸಿಬಿಐ ತನಿಖೆ ಬೇಡ, ಇಲ್ಲಿ ಲೋಕಾಯುಕ್ತ ತನಿಖೆ ಮಾಡಲಿ ಅಂತೇಳಿ ನ್ಯಾಯಮೂರ್ತಿಗಳ ಆದೇಶ ಮಾಡಿದ್ದಲೇ ಆದರಲ್ಲೇ ಮತ್ತೆ ಇಲ್ಲಿಂದರೆ ಸಿದ್ದರಾಮಯ್ಯನವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದನ್ನು ಮೀರಿ ಇಲ್ಲಿ ಅಂತಂದರೆ ಇಲ್ಲಿ ಈಗಾಗಲೇ ಅಂತಾರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಪ್ರಕರಣ ಸಿಬಿಐಗೆ ಹಸ್ತಾಂತರ ಮಾಡಬೇಕಂತೇಳಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಆದೇಶ ಸಿಬಿಐ ತನಿಖೆ ಬೇಡ ಅನ್ನೋದಾದರೆ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಇಲ್ಲಿ ಅಂತಾರೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಹೋಗ್ತಾರ ಅನ್ನೋದು. ಒಟ್ಟಾರೆ ಇವತ್ತಿನ ದಿನ ಏನಿದೆ ಸಿದ್ದರಾಮಯ್ಯನವರಿಗೆ ಬಿಗ್ ಡೇನೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.